Hello everyone, welcome to my class. Today's subject is Karnataka Government and Politics. ಕರ್ನಾಟಕ ಸರ್ಕಾರ ಮತ್ತು ರಾಜಕೀಯ. BA 4th SEM ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್. ರಾಜ್ಯಶಾಸ್ತ್ರ ವಿಷಯದಲ್ಲಿ 4ನೇ ಒಂದು ಸೆಮಿಸ್ಟರಿಗೆ ಇರುವಂಥ ವಿಷಯ ಕರ್ನಾಟಕ ಸರ್ಕಾರ ಮತ್ತು ರಾಜಕೀಯ. ಅದರಲ್ಲಿ ಮೊದಲನೇ ಅಧ್ಯಾಯವಾಗಿರುವಂಥದ್ದು ಕರ್ನಾಟಕ ಏಕೀಕರಣ ಚಳುವಳಿ. ಆ ಕರ್ನಾಟಕ ಏಕೀಕರಣ ಚಳುವಳಿಯ ಹುಟ್ಟು ಮತ್ತು ಬೆಳವಣಿಗೆಯ ಕುರಿತು ನಾವಿಲ್ಲಿ ಅಭ್ಯಾಸ ಮಾಡೋಣ. ಮೊದಲನೇದಾಗಿ ಇಂಟ್ರೊಡಕ್ಷನ್, ಪೀಠಿಕೆ. ಭಾರತ ಸಂವಿಧಾನವು ಒಂದು ವಿಶಿಷ್ಟ ದಾಖಲೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಯಾಕಂತಂದರೆ ಸ್ವತಂತ್ರ ಭಾರತದ ಮಹತ್ವದ ಒಂದು ಸಾಧನೆ ಅಂದರೆ ಯಾವುದು ಅಂದರೆ ಅದು ಸಂವಿಧಾನದ ರಚನೆ. ಭಾರತೀಯರ ಒಂದು ಆಶಯ ಅಥವಾ ಅವರ ಒಂದು ಆದರ್ಶ, ಅವರ ಆಕಾಂಕ್ಷೆಗಳಿಗೆ ಪ್ರತಿರೂಪವಾಗಿರುವಂಥದ್ದು ನಮ್ಮ ಭಾರತ ಸಂವಿಧಾನ. ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ಒದಗಿಸುವ ಸಂಕಲ್ಪವನ್ನು ನಮ್ಮ ಸಂವಿಧಾನದಲ್ಲಿ ನಾವು ಅಳವಡಿಸಿಕೊಂಡಿದ್ದೀವಿ. ಅದೇ ರೀತಿಯಾಗಿ 1950 ಜನವರಿ 26ರಂದು ನಮ್ಮ ಭಾರತ ಸಂವಿಧಾನ ಜಾರಿಗೆ ಬಂದು ಆ ಮೂಲ ಸಂವಿಧಾನದಲ್ಲಿ 395 ಒಂದು ವಿಧಿಗಳನ್ನು, 8 ಅನುಸೂಚಿಗಳನ್ನು ಮತ್ತು 22 ಭಾಗಗಳನ್ನು ಅಳವಡಿಸಲಾಯಿತು. ಈ ರೀತಿಯಾಗಿ ಒಂದು ಭಾರತದ ಒಂದು ಒಕ್ಕೂಟ ವ್ಯವಸ್ಥೆಗೆ ಈ ಸಂವಿಧಾನವು ಕೂಡ ಒಂದು ಮುಂಚೂಣಿಯಲ್ಲಿದೆ ಅನ್ನೋದನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. ಅದರ ಜೊತೆಗೆ ನಾವಿಲ್ಲಿ ಮುಂದಿನ ವಿಷಯಕ್ಕೆ ನಾವು ಹೋಗೋಣ. ಭಾರತದಲ್ಲಿ ರಾಜ್ಯಗಳ ಉಗಮ ಒಂದು ಐತಿಹಾಸಿಕ ಹಿನ್ನೆಲೆ, ಅಂದರೆ ರಾಜ್ಯಗಳ ಒಂದು ಹುಟ್ಟುವಿಕೆಗೆ ಐತಿಹಾಸಿಕ ಒಂದು ಹಿನ್ನೆಲೆಯೂ ಕೂಡ ಇದೆ ಅನ್ನೋದನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. ಈಗ ನಾವೇನು ರಾಜ್ಯಗಳ ಸಂಖ್ಯೆಯನ್ನು ನಾವು ನೋಡ್ತಾ ಇದ್ದೀವಿ, ಅದರ ಮೂಲ ಸ್ವರೂಪನೇ ಮೊದಲು ಬೇರೆ ಇತ್ತು. ಸಂವಿಧಾನ ಜಾರಿಗೆ ಬರುವ ಮುನ್ನ, ಸಂವಿಧಾನಕ್ಕೆ ಜಾರಿಗೆ ಬಂದ ನಂತರವೂ ಕೂಡ ಅದರ ಒಂದು ರೂಪರೇಷೆನೇ ಬೇರೆ ಇತ್ತು. ಅದು ಯಾವ ರೀತಿಯಾಗಿ ಅನ್ನೋದರ ಬಗ್ಗೆ ನಾವಿಲ್ಲಿ ಅಭ್ಯಾಸ ಮಾಡೋಣ. ಸಂವಿಧಾನದ 1ರಿಂದ 4ನೇ ವಿಧಿಯವರೆಗೆ 4ನೇ ಕಲಮುಗಳ ಒಂದು ಭಾಗದಲ್ಲಿ ಏನಪ್ಪ ಅಂತಂದ್ರೆ ನಾವು ಒಂದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ನಾವು ಉಲ್ಲೇಖಿಸಿರುವುದನ್ನು ನಾವು ನೋಡ್ತಾ ಇರ್ತೀವಿ. ಸಂವಿಧಾನದ 1ನೇ ವಿಧಿಯ ಪ್ರಕಾರ ಇಂಡಿಯಾ ಅನ್ನುವಂಥ ಒಂದು ಹೆಸರಿನಿಂದ ನಾವು ಭಾರತವನ್ನು ಉಲ್ಲೇಖಿಸುವುದಷ್ಟೇ ಅಲ್ಲದೆ ಭಾರತ ಒಂದು ರಾಜ್ಯಗಳ ಒಕ್ಕೂಟವಾಗಿದೆ. ಸಂವಿಧಾನದ ಭಾಗ 1ರಲ್ಲಿ ನಾವೇನು ಅಭ್ಯಾಸ ಮಾಡ್ತೀವಿ ಅಂತಂದರೆ ಭಾರತದ ಒಕ್ಕೂಟ ವ್ಯವಸ್ಥೆಗೆ ಒಂದು ಸಂಬಂಧಪಟ್ಟಿದೆ ಭಾಗ 1ರಲ್ಲಿ. ಅದೇ ಪ್ರಕಾರವಾಗಿ ಏನಂತಂದರೆ ಇಲ್ಲಿ ಬ್ರಿಟಿಷರ ಕಾಲಾವಧಿಯಲ್ಲಿ ರಾಜ್ಯಗಳನ್ನ ನಾವು ಪ್ರಾಂತ್ಯಗಳು ಅನ್ನುವಂಥ ಹೆಸರಿನಿಂದ ನಾವು ಕರಿತಾ ಇದ್ವಿ. ಈಗ ನಾವು ರಾಜ್ಯ ಮತ್ತು ಪ್ರಾಂತ್ಯಗಳು ಅನ್ನೋದನ್ನು ನಾವು ಕರಿಬೋದು. ಆದರೆ ಆವಾಗ ಈ ರಾಜ್ಯಗಳು ಅನ್ನೋದರ ಬದಲಾಗಿ ಪ್ರಾಂತ್ಯಗಳು ಅನ್ನುವಂಥ ಹೆಸರಿನಿಂದ ನಾವು ಅದನ್ನು ಗುರುತಿಸ್ತಾ ಇದ್ದೀವಿ. ಸಂವಿಧಾನ 1950ರಲ್ಲಿ ಜಾರಿಗೆ ಬಂತು. ಆ ಜಾರಿಗೆ ಬಂದಾಗಲೂ ಕೂಡ ನಮ್ಮಲ್ಲಿ ಒಂದು ಒಕ್ಕೂಟದ ಘಟಕಗಳನ್ನು ಒಂದು ಭಾಗ ಎ, ಭಾಗ ಬಿ, ಭಾಗ ಸಿ ಮತ್ತು ಭಾಗ ಡಿ ರೂಪದಲ್ಲಿ ಗುರುತಿಸಲಾಗ್ತಿತ್ತು. ಅಂದರೆ ಈಗ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಂತ ಹೇಳ್ತೀವಿ, ಆವಾಗ ಏನಾಗಿತ್ತು ಅಂತಂದರೆ ಇಲ್ಲಿ 4 ಭಾಗಗಳಾಗಿ ಅಲ್ಲಿ ವಿಂಗಡಿಸಲಾಗ್ತಾ ಇತ್ತು. ಅದರ ಅರ್ಥ ಇಲ್ಲಿ ಬ್ರಿಟಿಷರ ಕಾಲದ ಒಂದು ಗವರ್ನರ್ ಪ್ರಾಂತ್ಯಗಳು ಮತ್ತು ರಾಜರುಗಳು ಆಳುತ್ತಿದ್ದ ರಾಜ್ಯಗಳನ್ನು ಭಾಗ ಬಿಯಲ್ಲಿ, ನಂತರ ಕೆಲವು ಮುಖ್ಯ ಆಯುಕ್ತರನ್ನು ಮತ್ತು ಅಲ್ಲಿ ಇರ್ತಕ್ಕಂಥ ಪ್ರಾಂತ್ಯಗಳನ್ನು ಕೆಲವೊಂದು ಏನಪ್ಪ ಅಂತಂದರೆ ಇಲ್ಲಿ ಭಾಗ ಒಂದು ಸಿಯಲ್ಲಿ, ನಂತರ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ನಾವು ಭಾಗ ಡಿಯಲ್ಲಿ ನಾವು ಏನಪ್ಪ ಅಂತಂದರೆ ಇಲ್ಲಿ ಅಳವಡಿಸಲಾಗ್ತಾ ಇತ್ತು. ಈ ಪ್ರಕಾರವಾಗಿ ಏನಂತಂದ್ರೆ ನಾವೊಂದು 4 ಹಂತಗಳಲ್ಲಿ, ಅಂದರೆ ಬ್ರಿಟಿಷರ ಒಂದು ಆಡಳಿತಾವಧಿಯಲ್ಲಿ ಅವರ ಜೊತೆಗೆ ಏನಪ್ಪ ಅಂತಂದರೆ ಇಲ್ಲಿ ನಮ್ಮ ಒಂದು ರಾಜಮನೆತನಗಳ ಒಂದು ಪ್ರಾಂತ್ಯಗಳನ್ನು ಸಹಿತ ನಾವು 4 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿತ್ತು. ಇದು ಒಂದು ವಿಶೇಷವಾದಂಥ ಒಂದು ವ್ಯವಸ್ಥೆ ನಾವು ನೋಡ್ಬೋದು. ಜೊತೆಗೆ ಇನ್ನು ರಾಜ್ಯಗಳ ಪುನರ್ರಚನೆಯ ಇತಿಹಾಸ ಅನ್ನೋದರ ಕುರಿತು ನಾವೆಲ್ಲ ಅಭ್ಯಾಸ ಮಾಡ್ತೀವಿ. ರಾಜ್ಯಗಳ ಪುನರ್ರಚನೆಯ ಇತಿಹಾಸ ಅಂತಂದರೆ ಸಂವಿಧಾನ ಜಾರಿಯಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ಕೆಲವು ಇತಿಹಾಸದ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಕ್ರಿಸ್ತಶಕ 1903ರಲ್ಲಿ ಕೇಂದ್ರದ ಗೃಹ ಕಾರ್ಯದರ್ಶಿ ಸರ್ ಹರ್ಬರ್ಟ್ ರಿಸ್ಲೆ ಬಂಗಾಳದ ವಿಭಜನೆ ಮಾಡಲು ಶಿಫಾರಸು ಮಾಡಿದ. ಅದು 1905ರಲ್ಲಿ ಬಂಗಾಳದ ವಿಭಜನೆಯ ಮೂಲಕ ಸಾಧ್ಯವಾಯಿತು. ಗಾಂಧೀಜಿಯವರು ಸಹ ತಮ್ಮ ಪ್ರಾಂತ್ಯಗಳನ್ನು ಭಾಷಾ ಆಧಾರಿತವಾಗಿ ರಚಿಸಲೇಬೇಕು ಅನ್ನುವಂಥ ರೀತಿಯಲ್ಲಿ ಉಲ್ಲೇಖವನ್ನು ವ್ಯಕ್ತಪಡಿಸಿದರು. ಆದರೆ ಅದರ ಜೊತೆಗೆ ಏನು ಅಂತಂದರೆ ಇಲ್ಲಿ
ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಪಕ್ಷವು ಕೂಡ 1921ರಲ್ಲಿ ಭಾಷಾ ಆಧಾರಿತ ಪ್ರಾಂತ್ಯಗಳಿಗೆ ಒಂದು ಒತ್ತು ನೀಡಿ ಅದನ್ನು ಪ್ರೇರೇಪಿಸುವಂಥ ಪ್ರಯತ್ನ ಪಟ್ಟು. ಅದರ ಜೊತೆಗೆ 1928ರಲ್ಲಿ ಸಲ್ಲಿಕೆಯಾದ ವರದಿ ಹೊಸ ಭಾಷೆ ಹಿನ್ನೆಲೆಯಲ್ಲಿ ಪ್ರಾಂತ್ಯಗಳ ರಚನೆಗೆ ಒಲವು ವ್ಯಕ್ತಪಡಿಸಿತು. ಅದರ ಜೊತೆಗೇ ಮತ್ತೊಂದು ಯಾವುದು ಅದರಲ್ಲಿ ಸೈಮನ್ ಆಯೋಗ ಅನ್ನೋದು ರಚನೆ ಆಗ್ತಾ ಇದೆ 1935ರಲ್ಲಿ. ಆ 1935ರ ಒಂದು ಕಾಯ್ದೆಯ ಪ್ರಕಾರ ಅಲ್ಲಿ ಒಂದು ಸೈಮನ್ ಆಯೋಗ ರಚನೆ ಆಗ್ತಾ ಇದೆ. ಸೈಮನ್ ಅಂತಕ್ಕಂಥವರ ನೇತೃತ್ವದಲ್ಲಿ ಆ ಸೈಮನ್ ಆಯೋಗವು ಕೂಡ ಇದಕ್ಕೆ ಒಂದು ಪುಷ್ಟಿ ನೀಡುವಂಥ ಒಂದು ಪ್ರಯತ್ನ ಮಾಡಿತು. ಅದೇ ರೀತಿಯಾಗಿ ಕೊನೆಗೆ ಭಾರತ ಸಂವಿಧಾನ ರಚನಾ ಸಭೆ ಏನು ಮಾಡಿತು ಅಂದರೆ ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ಒಂದು ಅವಕಾಶ ಮಾಡಿಕೊಡ್ತು. ಅಂದರೆ ಭಾಷಾವಾರು ರಾಜ್ಯಗಳಾಗಿ ಒಂದು ಭಾರತದಲ್ಲಿ ರಚನೆಯಾಗಲಿ ಅನ್ನುವಂಥ ರೀತಿಯಲ್ಲಿ ಅದನ್ನು ಅವಕಾಶ ಮಾಡಿಕೊಡ್ತು. ಅದೇ ಪ್ರಕಾರವಾಗಿ ನಾವಿಲ್ಲಿ ಒಂದು ವಿಷಯವನ್ನು ತಿಳ್ಕೊಳ್ಬೇಕಾದ್ರೆ ಕೆಲವೊಂದು ಏನು ಅಂತಂದ್ರೆ ಇಲ್ಲಿ ಧರ್ ಸಮಿತಿಯ ಕೆಲವು ಶಿಫಾರಸುಗಳಿದ್ದಾವೆ. ಧರ್ ಸಮಿತಿಯ ಒಂದು ಶಿಫಾರಸುಗಳು ಏನೇನು ಅನ್ನೋದರ ಕುರಿತು ನಾವಿಲ್ಲಿ ಅಭ್ಯಾಸ ಮಾಡಬೇಕಾದ್ರೆ ಭಾಷಾವಾರು ಪ್ರಾಂತ್ಯಗಳ ರಚನೆಯಿಂದ ಪ್ರಾಂತೀಯ ಸರ್ಕಾರಗಳು ಬಲಿಷ್ಠವಾದವು. ಇದರಿಂದ ರಾಷ್ಟ್ರೀಯ ಭಾವನೆಗೆ ಧಕ್ಕೆಯಾಗುವುದು ಅನ್ನುವಂಥ ರೀತಿಯಲ್ಲಿ ಅದನ್ನು ಶಿಫಾರಸು ಮಾಡಿತು. ಭಾಷಾವಾರು ರಾಜ್ಯಗಳು ಎದಕ್ಕೆ ಬೇಕು ಅಂತಂದರೆ ಇಲ್ಲಿ ರಾಜ್ಯಗಳ ಬೆಳವಣಿಗೆಗೆ ಪ್ರಜೆಗಳ ಏಳಿಗೆಗೆ ಬೇಕು ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ. ಆದರೆ ಭಾಷಾವಾರು ರಾಜ್ಯಗಳಿಂದಾಗಿ ಆಯಾ ರಾಜ್ಯಗಳ ಒಂದು ಬೇಡಿಕೆ ಹೆಚ್ಚಾಗಿ ಅಲ್ಲಿರ್ತಕ್ಕಂಥ ಪ್ರಾಂತ್ಯಗಳ ಸರ್ಕಾರಗಳು ಬಲಿಷ್ಠವಾಗ್ತಾ ಕೇಂದ್ರೀಯ ಒಕ್ಕೂಟ ವ್ಯವಸ್ಥೆಗೆ ಇಲ್ಲಿ ಧಕ್ಕೆ ಆಗ್ತಾ ಬಂತು ಅನ್ನುವಂಥ ಒಂದು ಕಾರಣಕ್ಕಾಗಿ ಅದನ್ನು ನಾವಲ್ಲಿ ವಿರೋಧಿಸಬೇಕಾಯಿತು. ನಂತರ ಮತ್ತೊಂದು ಎರಡನೇ ಒಂದು ಶಿಫಾರಸು ಯಾವುದು ಅಂತಂದರೆ ಹಿಂದೂಸ್ತಾನವು ಸದ್ಯದ ಪರಿಸ್ಥಿತಿಯಲ್ಲಿ ಅಖಂಡವಾಗಿರಬೇಕು ಅನ್ನುವಂಥ ಒಂದು ಶಿಫಾರಸ್ಸು. ಇದರರ್ಥ ಈಗ ತಾನೇ ಒಂದು ಸ್ವತಂತ್ರವನ್ನು ಪಡ್ಕೊಂಡಂಥದ್ದು, ಈಗ ತಾನೇ ಸಂವಿಧಾನ ರಚನೆ ಮಾಡಿರುವಂಥ ನಮ್ಮ ದೇಶಕ್ಕೆ ಒಕ್ಕೂಟ ಅಂದರೆ ಇದೊಂದು ಅಖಂಡತೆಗೆ ಒಂದು ಪ್ರತೀಕವಾಗಿರಬೇಕೇ ಹೊರತಾಗಿ ಭಾಷೆಗಳ ಒಂದು ಹಿನ್ನೆಲೆಯಲ್ಲಿ ಭಾಷೆಯ ಆಧಾರಿತವಾಗಿ ಇದು ರಾಜ್ಯಗಳಾಗಿ ವಿಂಗಡಣೆ ಆಗಬಾರ್ದು ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಈ ಧರ್ ಸಮಿತಿ ಅನ್ನೋದಿತ್ತು. ಜೊತೆಗೆ ಮತ್ತೊಂದು ಯಾವುದು ಅದರಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆಯಾಗಲಿಕ್ಕೆ ಇದು ಸಮರ್ಪಕವಾದಂಥ ಒಂದು ಸಮಯ ಅಲ್ಲ ಅನ್ನುವಂಥದ್ದನ್ನು ನಿಗದಿಪಡಿಸಿತು. ರಾಷ್ಟ್ರೀಯ ಹಿತಕ್ಕೆ ಮಾರಕವಾಗಬಹುದಾದಂಥ ಭಾಷಾವಾರು ಪ್ರಾಂತ್ಯಗಳ ರಚನೆ ತುರ್ತಾಗಿ ಏನಪ್ಪ ಅಂತಂದರೆ ಇಲ್ಲಿ ಅಗತ್ಯ ಇಲ್ಲ. ಯಾಕಂತಂದರೆ ರಾಷ್ಟ್ರದ ಏಳಿಗೆ ಅನ್ನೋದು ಈ ಭಾಷಾವಾರು ರಾಜ್ಯಗಳಿಂದ ಆಗೋದಿಲ್ಲ. ರಾಷ್ಟ್ರದ ಹಿತಕ್ಕೆ ನಾವೊಂದು ಇಲ್ಲಿ ತೊಡಕುಗಳನ್ನ ತರಬೇಕಾದ್ರೆ ಈ ಭಾಷಾವಾರು ಪ್ರಾಂತ್ಯಗಳಿಗೆ ಅವಕಾಶ ಮಾಡಿಕೊಡ್ಬೋದು ಅನ್ನುವಂಥ ರೀತಿಯಲ್ಲಿ ಟೀಕೆ ಮಾಡಿತು. ಜೊತೆಗೆ ಪ್ರಸ್ತುತವಾಗಿ ಪ್ರಾಂತ್ಯಗಳ ರಚನೆಗೆ ಗಂಭೀರ ಸಂಗತಿಯಲ್ಲಿ ನಾವು ಕಾಲಾಂತರದಲ್ಲಿ ಇದನ್ನು ಪರಿಶೀಲಿಸಬಹುದು. ಅಂದರೆ ಒಂದು ಮುಂದಿನ ಅವಧಿಗಳಲ್ಲಿ ನಾವು ಭಾಷಾವಾರು ರಾಜ್ಯಗಳನ್ನಾಗಿ ಮಾಡಬಹುದು ಅಥವಾ ಇಲ್ವೋ ಅನ್ನೋದನ್ನು ನಾವು ಚರ್ಚೆ ನಡೆಸಬಹುದೇ ವಿನಃ ಇಂಥ ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಪ್ರೇರೇಪಣೆ ಕೊಡೋದು ಬೇಡ ಅನ್ನುವಂಥ ರೀತಿಯಲ್ಲಿ ಒತ್ತಡ ಹಾಕಿತು. ಅದರ ಜೊತೆಗೆ ಕೆಲವು ಭಾಷೆಯ ಜೊತೆಗೆ ಇನ್ನಿತರ ಅಂಶಗಳನ್ನು ಕೂಡ ಗಮನಿಸಬೇಕು. ಬರೀ ಭಾಷಾವಾರು ರಾಜ್ಯಗಳನ್ನಾಗಿ ರಚನೆ ಮಾಡೋದಷ್ಟೇ ಅಲ್ಲ, ಆ ಪ್ರಾಂತ್ಯ ಅಥವಾ ಆ ಭಾಷೆಯನ್ನು ಅಳವಡಿಸಿಕೊಳ್ಬೇಕಾದ್ರೆ ಅಲ್ಲಿ ಏಕರೂಪತೆ, ಐಕ್ಯತೆ, ಒಂದು ಸಮಗ್ರತೆ ಅನ್ನೋದು ಉಳಿತದ ಅಥವಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ಅಲ್ಲಿ ಎದ್ದು ಕಾಣ್ತಾ ಇತ್ತು. ಪ್ರಾಂತೀಯ ಆಡಳಿತಾತ್ಮಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಕೇಂದ್ರದಲ್ಲಿ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡಬೇಕು. ಯಾಕಪ್ಪ ಅಂತಂದರೆ ಇಲ್ಲಿ ನಮ್ಮ ರಾಜ್ಯಗಳ ಸಮಸ್ಯೆಗಳು ಏನು ಅನ್ನೋದನ್ನು ಕೇಂದ್ರಕ್ಕೆ ನಾವು ತಲುಪಿಸೋದಷ್ಟೇ ಅಲ್ಲ, ಅದನ್ನು ಪರಿಹಾರಕ್ಕೋಸ್ಕರನೂ ಕೂಡ ಒಬ್ಬ ಅಧಿಕಾರಿಯನ್ನು ವಿಶೇಷವಾಗಿ ನೇಮಕ ಮಾಡಿದ್ದೇ ಆದರೆ ಈ ಭಾಷಾವಾರು ರಾಜ್ಯಗಳ ರಚನೆಗೆ ಇಲ್ಲಿ ಅವಕಾಶ ನಾವು ಮಾಡಿಕೊಡದೇ ಇರ್ಬೋದು. ಅಂದರೆ ಒಂದು ಭಾಷಾವಾರು ರಾಜ್ಯಗಳ ರಚನೆಗೆ ಇಲ್ಲೊಂದು ಸ್ವಲ್ಪ ನಾವೇನಪ್ಪ ಅಂತಂದ್ರೆ ತಡೆಯನ್ನು ಉಂಟು ಮಾಡಬಹುದು. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಆದರೂ ಕೂಡ ಕೆಲವು ವಿರೋಧ ಪಕ್ಷಗಳು ಇದನ್ನು ವಿರೋಧಿಸಿ ಇದಕ್ಕೆ ಸಮ್ಮತಿಯನ್ನು ನೀಡಲಿಲ್ಲ. ಯಾವುದಕ್ಕೆ? ಧರ್ ಸಮಿತಿಗೆ ಇಲ್ಲಿ ಸಮ್ಮತಿಯನ್ನು ನೀಡಲಿಲ್ಲ ಅನ್ನುವಂಥದ್ದನ್ನು ನೋಡ್ಬೋದು. ನಂತರ ಮತ್ತೊಂದು ಬಂದಿರುವಂಥದ್ದೇ ಒಂದು ಸಮಿತಿ ಯಾವುದು ಅಂದರೆ JVP ಸಮಿತಿಯ ಒಂದು ನೇಮಕ. JVP ಸಮಿತಿ ಅನ್ನೋದು ಇದು ಧರ್ ಆಯೋಗದ ವರದಿಯನ್ನು ಸ್ವೀಕರಿಸಿದ ನಂತರ ಕಾಂಗ್ರೆಸ್ ಅದನ್ನು ಪರಿಶೀಲಿಸಲು ಏನು ಮಾಡಿತು ಅಂತಂದರೆ ಇಲ್ಲಿ ಮೂರು ಜನರ ಒಂದು ಸಮಿತಿಯನ್ನು ರಚನೆ ಮಾಡಿತು. ಆ ಸಮಿತಿ ಯಾವುದು ಅಂತಂದರೆ ಇಲ್ಲಿ ಒಂದು JVP ಸಮಿತಿ ಅಂತ ಕರಿತೀವಿ. ಈ JVP ಸಮಿತಿ ಇದರ ಅರ್ಥ ಏನು ಅಂತಂದರೆ J ಅಂದರೆ ಜವಾಹರ್ಲಾಲ್ ನೆಹರು, V ಅಂದರೆ ವಲ್ಲಭಾಯ್ ಪಟೇಲ್, P ಅಂದರೆ ಪಟ್ಟಾಭಿ ಸೀತಾರಾಮಯ್ಯ ಈ ಮೂರು ತ್ರಿವಳಿಗಳಿಂದ ಕೂಡಿರುವಂಥ ಒಂದು ಸಮಿತಿಯನ್ನು ರಚನೆ ಮಾಡಿತು. ಇದೇ JVP ಸಮಿತಿ ಅನ್ನುವಂಥ ರೀತಿ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆದುಕೊಂಡಿತು.
ಈ ಸಮಿತಿ 1948ರ ಅವಧಿಯಲ್ಲಿ 3 ತಿಂಗಳ ವರದಿಯನ್ನು ಸಲ್ಲಿಸಿತು. ಅಂದರೆ 1948ರಲ್ಲಿ ಇದರ ಒಂದು ವರದಿಗಳನ್ನ ಸಲ್ಲಿಸ್ತಾ ಬಂತು. ಹಾಗಾದರೆ ಆ JVP ಸಮಿತಿಯ ಶಿಫಾರಸುಗಳು ಏನು ಅನ್ನೋದನ್ನು ನಾವಿಲ್ಲಿ ಅಭ್ಯಾಸ ಮಾಡೋಣ. ಮೊದಲನೇದಾಗಿ ಏನು ಮಾಡಿತು ಅಂದರೆ ಅದು ಧರ್ ಸಮಿತಿಯ ವರದಿಯನ್ನು ಎತ್ತಿ ಹಿಡಿಯಿತು. ಈಗಾಗಲೇ ಕೆಲವು ರಾಜಕೀಯ ಪಕ್ಷಗಳು ವಿರೋಧ ವಿರೋಧ ವ್ಯಕ್ತಪಡಿಸಿರುವಂಥ ಹಿನ್ನೆಲೆಯಲ್ಲಿ ಆ ಧರ್ ಸಮಿತಿಯ ವರದಿಗಳನ್ನು ಎತ್ತಿ ಹಿಡಿದು ಅದನ್ನೇ ಇಲ್ಲಿ ಅನುಸರಿಸಬೇಕು ಅನ್ನುವಂಥ ರೀತಿಯಲ್ಲಿ ಒತ್ತಡ ಹಾಕಿತು. ಎರಡನೇ ಶಿಫಾರಸು ಯಾವುದು ಅಂತಂದರೆ ಭಾಷಾವಾರು ಪ್ರಾಂತ್ಯಗಳ ರಚನೆ ಒಪ್ಪಿಗೆಯಾದರೂ ಅದನ್ನು ನಾವೇನಪ್ಪ ಅಂತಂದ್ರೆ ಕೆಲವು ಕಾಲಗಳವರೆಗೆ ನಾವೇನಪ್ಪ ಅಂತ ಅದನ್ನು ಸ್ವಲ್ಪ ಮಟ್ಟಿಗೆ ಕಾಯ್ದಿರಿಸಬೇಕು. ನಂತರ ಭಾಷಾವಾರು ಪ್ರಾಂತ್ಯಗಳ ರಚನೆಯ ಒಂದು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಅಂದರೆ ಕರ್ನಾಟಕ ಹಾಗೂ ಕೇರಳಗಳಲ್ಲಿ ಏನಪ್ಪ ಅಂತಂದ್ರೆ ಸಮಸ್ಯೆ ಹೆಚ್ಚಾಗಿ ಎದ್ದು ಕಾಣ್ತಾ ಇತ್ತು. ಅದನ್ನು ಆದಷ್ಟು ಮಟ್ಟಿಗೆ ನಾವೇನಪ್ಪ ಅಂತಂದರೆ ಇಲ್ಲಿ ನಿಯಂತ್ರಿಸುವಂಥ ಪ್ರಯತ್ನ ನಾವಲ್ಲಿ ಮಾಡಬೇಕಾಗಿತ್ತು. ಅದೇ ರೀತಿಯಾಗಿ ಮತ್ತೊಂದು ಇದು ಕರ್ನಾಟಕದ ಏಕೀಕರಣದ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ನೋಡಬೇಕಾದ್ರೆ ಕರ್ನಾಟಕದಲ್ಲಿ ಏಕೀಕರಣದ ಒಂದು ಹೋರಾಟ. ಕರ್ನಾಟಕದ ಏಕೀಕರಣದ ಹೋರಾಟ ಅಂತಂದರೆ ಒಂದು ವಿಶೇಷಣೆಯಲ್ಲಿ ಅಭ್ಯಾಸ ಮಾಡ್ಬೋದು. ಇಡೀ ಭಾರತದಲ್ಲೇ ಕರ್ನಾಟಕದ ಒಂದು ಇತಿಹಾಸ ಅಥವಾ ಸಂಸ್ಕೃತಿ, ಸಾಹಿತ್ಯ, ಕನ್ನಡದ ಒಂದು ಜನಪದದ ಕೆಲವೊಂದು ವಿಶೇಷತೆಗಳು ಒಂದು ಭಾರತದಾದ್ಯಂತ ಸುಪ್ರಸಿದ್ಧವಾದಂಥ ಕೆಲವು ಚಟುವಟಿಕೆಗಳು. ಅಂದರೆ ಇಲ್ಲಿ ಭವ್ಯ ಪರಂಪರೆಯನ್ನು ಹೊಂದಿರುವಂಥದ್ದು ಕರ್ನಾಟಕದ ಇತಿಹಾಸ, ಜೊತೆಗೆ ಒಂದು ಉತ್ತಮ ಸಂಸ್ಕೃತಿಗೆ ಒಂದು ಉದಾಹರಣೆಯಾಗಿರುವಂಥದ್ದು. ಹಾಗೆ ಸಾಹಿತ್ಯ ಸಂಸ್ಕೃತಿಯಲ್ಲಿಯೂ ಕೂಡ ತನ್ನದೇ ಆದಂಥ ವಿಶೇಷ ಪ್ರಾತಿನಿಧಿತ್ವವನ್ನು ತೋರಿಸಿರುವಂಥ ಒಂದು ರಾಜ್ಯ ಅಂದರೆ ಅದು ಕರ್ನಾಟಕ ರಾಜ್ಯ. ವಿಶ್ವದಲ್ಲೇ ಅದು ಮಾದರಿ, ಬರೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ವಿಶ್ವದಲ್ಲಿಯೇ ಮಾದರಿಯಾಗಿರುವಂಥದ್ದು ಈ ಒಂದು ಕರ್ನಾಟಕ ರಾಜ್ಯದ ಒಂದು ಇತಿಹಾಸ. ಹಾಗೆ ಗಂಗ, ಕದಂಬ, ಚಾಲುಕ್ಯ, ರಾಷ್ಟ್ರಕೂಟ, ಹೊಯ್ಸಳ, ವಿಜಯನಗರದ ಅರಸರು ಕರ್ನಾಟಕದ ಸಂಘಟನೆಗೆ ಹೋರಾಡಿದ್ದು ಇತಿಹಾಸವಾದರೂ ಕೂಡ ಅದು ವರ್ತಮಾನದಲ್ಲೇ ಸದಾ ಸ್ಫೂರ್ತಿದಾಯಕವಾದಂತಹ ಬಾದಾಮಿ ಚಾಲುಕ್ಯ ಅರಸರು ಕರ್ನಾಟಕದ ಬಸವನನ್ನು ಹೊಂದಿದ್ದರು. ಇದರರ್ಥ ಏನಂತಂದರೆ ಇಲ್ಲಿ ಒಂದು ಮೈಸೂರಿನ ಅರಸ ಒಂದು ಹೈದರಾಲಿ ಟಿಪ್ಪು ಸುಲ್ತಾನನಿಂದ ಕರ್ನಾಟಕದ ವೀರ ಶೂರರ ನಾಡೆಂದು ದೇಶದಲ್ಲೇ ಒಂದು ಪ್ರಖ್ಯಾತಿ ಪಡೆದಿರುವಂಥದ್ದು. ಇದು ಕೂಡ ಏನಂತಂದರೆ ಇಲ್ಲಿ ಒಂದು ಕರ್ನಾಟಕದ ಏಕತೆಯ ಒಂದು ಕನಸನ್ನು ಮತ್ತಷ್ಟು ಬಲಿಷ್ಠಗೊಳಿಸುವುದರಲ್ಲಿ ಇದೊಂದು ಕಾರಣವಾಯಿತು. ಜೊತೆಗೆ ಇನ್ನು ನೋಡಬೇಕಾದ್ರೆ ಮತ್ತೊಂದು ಕರ್ನಾಟಕ ಏಕೀಕರಣ ಚಳುವಳಿ ನಡೆದು ಬಂದಂಥ ಒಂದು ದಾರಿ. ಆ ನಡೆದು ಬಂದಂಥ ದಾರಿಯಲ್ಲಿ ಕೆಲವು ಸಂಘಗಳನ್ನು ಇಲ್ಲಿ ಕಟ್ಟಿಕೊಳ್ಳಾಯಿತು. ಅದರಲ್ಲಿ ಮೊದಲನೆಯ ಸಂಘ ಯಾವುದು ಅಂತಂದರೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ಹೇಳ್ಕೊಳ್ತೀವಿ. ಇದನ್ನು ನಾವು ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಅಸ್ತಿತ್ವಕ್ಕೆ ನಾವು ತರಲಾಯಿತು. ಇದರಲ್ಲಿ ಹಲವಾರು ಪ್ರಮುಖರೇನಪ್ಪ ಅಂತ ಒಂದೆಡೆ ಸೇರಿ ಕನ್ನಡ ಭಾಷೆಯ ಹಿರಿಮೆ ಗರಿಮೆಗಳ ಒಂದು ಕುರಿತು ಭಾಷಣ ಮಾಡಿ ಅಲ್ಲಿ ಇದರ ವ್ಯವಸ್ಥಾಪಕ ಇಲ್ಲೇನಪ್ಪ ಅಂದ್ರೆ ರಾವ್ ಬಹದ್ದೂರ್ ಸಿದ್ದಪ್ಪ, ಗಿಲಗಂಜಿ ರೊದ್ದ, ಶ್ರೀನಿವಾಸ ಸಾಹೇಬರು ಇನ್ನಿತರರು ಕೂಡಿಕೊಂಡೇನು ಅಂತಂದರೆ ಇಲ್ಲಿ ಈ ಸಂಘವನ್ನು ಮತ್ತಷ್ಟು ಉಳಿಸಿ ಬೆಳೆಸುವಂಥ ಒಂದು ಪ್ರಯತ್ನ ಮಾಡಿದರು. ನಂತರ ಇನ್ನು ಮತ್ತೊಂದನ್ನು ವಿಷಯಗಳನ್ನ ಅಭ್ಯಾಸ ಮಾಡಬೇಕಾದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಒಂದು ಬೆಳಗಾವಿ ಅಧಿವೇಶನ, ಈ ಅಧಿವೇಶನವನ್ನು ನಾವಿಲ್ಲಿ 1924ರಲ್ಲಿ ನಡೆಸಲಾಯಿತು. ಆ ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನ ಇದರ ಒಂದು ಪ್ರಮುಖ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥವರು ಮಹಾತ್ಮ ಗಾಂಧೀಜಿಯವರಾಗಿದ್ದರು. ಗಾಂಧೀಜಿಯವರು ಅಧಿವೇಶನಕ್ಕೆ ಬರಲೇಬೇಕೆಂದು ಗಂಗಾಧರರಾವ್ ದೇಶಪಾಂಡೆ ಪತ್ರ ಬರೆದರು. ಈ ಒಂದು ಅಧಿವೇಶನ ಸ್ಥಳವನ್ನು ವಿಜಯನಗರ ಸಭಾಂಗಣವೆಂದು, ಇದೇ ಒಂದು ಸಂದರ್ಭದಲ್ಲಿ ಕರ್ನಾಟಕ ಸಭಾ ಎಂಬ ಸಂಸ್ಥೆಯನ್ನು ಕರ್ನಾಟಕ ಏಕೀಕರಣ ಸಭಾ ಎಂದು ಪುನರ್ನಾಮಕರಣ ಮಾಡಲಾಯಿತು. ಇದರಿಂದ ಕರ್ನಾಟಕ ಏಕೀಕರಣ ಚಳವಳಿಗೆ ಮತ್ತಷ್ಟು ಪುಷ್ಟಿ ನೀಡಿತು. ಅದರ ಅರ್ಥ ಏನಪ್ಪ ಅಂತಂದರೆ ಇಲ್ಲಿ ಇವೆಲ್ಲದರ ಒಂದು ನೇತೃತ್ವವನ್ನು ಸಿದ್ದಪ್ಪ ಕಂಬಳಿ ಅಂತಕ್ಕಂಥವರು ವಹಿಸಿಕೊಂಡಿದ್ದರು. ಇದೊಂದು ವಿಶೇಷತೆ ಅಂತ ನಾವಿಲ್ಲಿ ಕರಿಬಹುದು. ಇನ್ನು ಅದೇ ಪ್ರಕಾರವಾಗಿ ಮತ್ತೊಂದು ನಾವು ನೋಡಬೇಕಾದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಹೇಳೋ ಕರಿತೀವಿ. ಕನ್ನಡ ಸಾಹಿತ್ಯಕ್ಕೆ ಸಾಹಿತ್ಯಗಳು ಒಂದು ಯಾವ ರೀತಿಯಾಗಿ ಒಂದು ಸಾಹಿತ್ಯ ಪರಿಷತ್ ಯಾವ ರೀತಿಯಾಗಿ ನಮಗೆ ಒಂದು ಸಹಾಯಕವಾಗ್ತಾ ಇದೆ. ಸರ್ ಎಂ ವಿಶ್ವೇಶ್ವರಯ್ಯನವರ ದೂರದೃಷ್ಟಿಯ ಫಲವಾಗಿ ಜೊತೆಗೆ ಅಧಿಕಾರಸ್ಥರಾದ ನಂಜುಂಡಯ್ಯ ಅವರ ಪ್ರೋತ್ಸಾಹದಿಂದ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಗೊಂಡಿತು. ಕರ್ನಾಟಕದ ಏಕೀಕರಣಕ್ಕೆ ಇಲ್ಲಿ ಏನಪ್ಪ ಅಂತಂದ್ರೆ ಒಂದು ಸ್ಫೂರ್ತಿದಾಯಕವಾದಂತಹ ಒಂದು ಅಂಶ ಅಂತಲೂ ಕೂಡ ನಾವು ಕರಿಬಹುದು.
ಕನ್ನಡ ನುಡಿ ಪತ್ರಿಕೆಯ ಮೂಲಕ ಕನ್ನಡಿಗರ ಏಕತೆಯನ್ನು ಒಂದು ಸಾಧಿಸಲು ಸಾಧ್ಯವಾಯಿತು. ಅದೇ ರೀತಿಯಾಗಿ ಒಂದು ಏನಪ್ಪ ಅಂತಂದರೆ ಇಲ್ಲಿ ಒಂದು ಹನಿ ಮಸಿ ಕೋಟಿ ಜನಕ್ಕೆ ಬಿಸಿ ಎಂಬ ಮಾತೊಂದಿಗೆ, ಯಾಕಂತಂದರೆ ಇಲ್ಲಿ ನೋಡ್ರಿ ವಿಶೇಷವಾಗಿ ನಾವು ಯಾವುದನ್ನಾದರೂ ಕೂಡ ಬಾಯಿ ಮಾತಿನಿಂದ ಹೇಳ್ತೀವಿ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಲೇಖನಗಳ ಮೂಲಕ ನಾವು ಏನು ಸ್ಪಷ್ಟಪಡಿಸ್ತೀವಿ ಅದು ಜನರ ಮನಸ್ಸನ್ನು ನಾಟುವಂಥದ್ದಾಗಿರ್ತಾ ಇದೆ. ಅದಕ್ಕಾಗಿ ನಾವು ಏನಂತಂದರೆ ಇಲ್ಲಿ ಕೆಲವು ಲೇಖನಗಳ ಮೂಲಕ ನಾವು ಏಕೀಕರಣದತ್ತ ನಾವು ಜನರನ್ನು ಕರೆದೊಯ್ಯುವಂಥ ಪ್ರಯತ್ನವೂ ಕೂಡ ಇಲ್ಲಿ ನಡೀತು ಅಂತಲೂ ಕೂಡ ನಾವು ಹೇಳ್ಬೋದು. ಅದೇ ಒಂದು ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಪತ್ರಿಕೆಗಳ ಪಾತ್ರ ಅನ್ನೋದು ತುಂಬ ಗಣನೀಯವಾಯಿತು. ಯಾಕಂತಂದರೆ ಆ ಪತ್ರಿಕೆಗಳ ಮೂಲಕ ಜನರನ್ನು ಏಕೀಕರಣದತ್ತ ಕರೆದೊಯ್ಯುವಂಥ ಪ್ರಯತ್ನ ಮಾಡಿದರು. ಜೊತೆಗೆ ಇನ್ನು 11ನೆಯ ಒಂದು ಅಂಶವನ್ನು ನೋಡಬೇಕಾದ್ರೆ ಕನ್ನಡ ಸಾಹಿತ್ಯಗಳು ಏಕೀಕರಣಕ್ಕೆ ನೀಡಿದ ಕೆಲವು ಕೊಡುಗೆಗಳು. ಈ ಕನ್ನಡ ಸಾಹಿತ್ಯ ಅನ್ನುವಂಥ ವಿಷಯ ಬಂದಾಗ ಪಂಪ, ರನ್ನ, ಜನ್ನ, ಪೊನ್ನ, ಕುಮಾರವ್ಯಾಸ, ಅಂಡಯ್ಯ, ರಾಘವಾಂಕ, ಚಾಮರಸ ಹರಿಹರ, ಶ್ರೀ ವಿಜಯ, ನೃಪತುಂಗ, ಬಸವಣ್ಣ, ಅಕ್ಕ ಮಹಾದೇವಿ, ಸರ್ವಜ್ಞ ಇತರರು ಕನ್ನಡ ಸಾಹಿತ್ಯಕ್ಕೆ ಏನಪ್ಪ ಅಂತಂದರೆ ಇಲ್ಲಿ ಹಲವಾರು ರೀತಿಯ ಒಂದು ಕಾವ್ಯಗಳಲ್ಲಿ, ಕೆಲವೊಂದು ಕಾದಂಬರಿಗಳ ಮೂಲಕ, ಕೆಲವೊಂದು ಚುಟುಕುಗಳ ಮೂಲಕ, ಪ್ರತಿಯೊಂದರ ಮೂಲಕ ಏನಪ್ಪ ಅಂತಂದರೆ ಇಲ್ಲಿ ಜನರಿಗೆ ಒಂದು ಒಕ್ಕಟ್ಟಿನ ಬಗ್ಗೆ ಪಾಠ ಬೋಧನೆಯನ್ನು, ಒಕ್ಕಟ್ಟಿನ ಬಗ್ಗೆ ಒಂದು ಸಂಭಾಷಣೆಗಳನ್ನು ಇಲ್ಲಿ ನೀಡ್ತಾ ಬಂದರು. ಅದರ ಜೊತೆಗೆ ಇಲ್ಲಿ ಒಂದು ಕೆಲವು ಏನಪ್ಪ ಅಂತಂದರೆ ಇಲ್ಲಿ ನಾವು ಮುಖ್ಯವಾಗಿ ಕವಿಗಳು, ಸಾಹಿತಿಗಳು ಕೂಡ ಈ ಏಕೀಕರಣದ ಕುರಿತು ಕೆಲವು ಕಾವ್ಯಗಳನ್ನು ರಚನೆ ಮಾಡಿದರು. ಕೆಲವು ಕಾದಂಬರಿಗಳ ಮೂಲಕ ನಾವೆಲ್ಲ ಒಗ್ಗಟ್ಟಿನಿಂದ ಯಾವ ರೀತಿ ಇರಬಹುದು ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಸಾದರಪಡಿಸ್ತಾ ಬಂದರು. ಇವೆಲ್ಲ ವಿಷಯಗಳು ಏನು ಅಂತಂದರೆ ಇಲ್ಲಿ ಏಕೀಕರಣಕ್ಕೆ ಅತ್ಯಂತ ಅವಶ್ಯಕವಾದಂಥ ಅಂಶಗಳಾದವು. ನಂತರ ಕೊನೆಯದಾಗಿ ನಾವು ಹೇಳಬೇಕಾದ್ರೆ ಇಷ್ಟೆಲ್ಲ ಒಂದು ಹಿನ್ನೆಲೆಯನ್ನು ತಿಳ್ಕೊಂಡ ನಂತರದಲ್ಲಿ ಒಂದು ಕನ್ಕ್ಲೂಷನ್, ಉಪಸಂಹಾರದಲ್ಲಿ ನಾವೇನು ನೋಡ್ತೀವಿ ಅಂತಂದರೆ ಒಂದು ಕರ್ನಾಟಕ ಏಕೀಕರಣ ಚಳವಳಿಗೆ ಮಾಧ್ಯಮ ಪತ್ರಿಕೆಗಳು, ಸಾಹಿತ್ಯ ಪರಿಷತ್ತು, ಕರ್ನಾಟಕ ವಿದ್ಯಾವರ್ತಕ ಸಂಘ, ಇದರ ಜೊತೆಗೆ ಬ್ರಿಟಿಷ್ ಅಧಿಕಾರಿಗಳು ಕೂಡ ಕರ್ನಾಟಕ ಏಕೀಕರಣಕ್ಕೆ ಶ್ರಮಿಸಿದವರು. ನಂತರ ಇದೇ ರೀತಿಯಾಗಿ ಏನಪ್ಪ ಅಂತಂದರೆ ಇಲ್ಲಿ ಕನ್ನಡ ಶಾಲಾ ಪತ್ರಿಕೆಗಳು, ಮರಾಠಿ ಪತ್ರಿಕೆಗಳು, ಕನ್ನಡಿಗರ ಒಂದು ಹೀನಾಯವಾಗಿ ಟೀಕಿಸುವಂಥ ಪ್ರದರ್ಶನಗಳು ಇವೆಲ್ಲವುಗಳು ಒಂದೊಂದು ಕಡೆಗೆ ಅದಕ್ಕೆ ಒಂದು ಪರವಾಗಿ ಮತ್ತು ವಿರೋಧವಾಗಿ ಎಲ್ಲ ರೀತಿಯ ಒಂದು ಹೋರಾಟಗಳು ನಡೀತಾ ಕೊನೆಯದಾಗಿ ಏನಾಯಿತು ಅಂತಂದರೆ ಕರ್ನಾಟಕ ಏಕೀಕರಣಕ್ಕೆ ಒಂದು ನಾಂದಿ ಹಾಡುವಂಥ ಒಂದು ಸಂದರ್ಭ ಬಂದುಬಿಡ್ತು. ಇವೆಲ್ಲದರ ಒಂದು ಹೋರಾಟದ ಫಲವಾಗಿ ಏನಾಯಿತು ಅಂದರೆ 1973 ನವೆಂಬರ್ 1ರಂದು ಶ್ರೀ ದೇವರಾಜ್ ಅರಸರು ಮುಖ್ಯಮಂತ್ರಿಯಾಗಿದ್ದಾಗ ಕರ್ನಾಟಕವೆಂದು ಪುನರ್ನಾಮಕರಣ ಮಾಡಲಾಯಿತು. ಅಂದರೆ ಅದಕ್ಕಿಂತ ಮುಂಚಿತವಾಗಿ ನಾವೇನಂತ ಕರಿತಿದ್ವಿ ಅಂತಂದರೆ ಮೈಸೂರು ರಾಜ್ಯ ಅನ್ನುವಂಥ ಹೆಸರನ್ನು ನಾವು ಗುರುತಿಸ್ತಾ ಇದ್ವಿ. ಅದಾದ ನಂತರದಲ್ಲಿ 1973ರಲ್ಲಿ ಅದಕ್ಕೆ ನಾವು ಕರ್ನಾಟಕ ಅನ್ನುವಂಥ ಹೆಸರಿನಿಂದ ನಾಮಕರಣ ಮಾಡಿ ಹೊಸ ರಾಜ್ಯವಾಯಿತು. ಇದರರ್ಥ ಈಗ ನಾವು ಸಂವಿಧಾನ ರಚನೆಯಾಗೋಕ್ಕಿಂತ ಮುಂಚಿತವಾಗಿ ಸಂವಿಧಾನ ರಚನೆಯಾದ ನಂತರದಲ್ಲಿ ಹಲವಾರು ಸಲ ನಾವು ರಾಜ್ಯಗಳ ಒಂದು ಪುನರ್ವಿಂಗಡಣೆ ಮಾಡ್ತಾನೆ ಬಂದಿದ್ದೀವಿ, ಸುಮಾರು ಒಂದು 2ರಿಂದ 3 ಸಲ. ಈಗಲೂ ಕೂಡ ಏನಪ್ಪ ಅಂತಂದ್ರೆ ರಾಜ್ಯಗಳಿಗೆ ಒಂದು ಇರ್ತಕ್ಕಂಥ ಒಂದು ಬೇಡಿಕೆ, ಆ ರಾಜ್ಯಗಳ ಬೇಡಿಕೆ ಅನ್ನೋಕ್ಕಿಂತ ಹೆಚ್ಚಾಗಿ ನಾವು ದೇಶಾಭಿಮಾನವನ್ನು ಬೆಳೆಸ್ಕೊಳ್ಬೇಕಾಗ್ತದೆ. ಒಕ್ಕೂಟ ವ್ಯವಸ್ಥೆಗೆ ನಾವು ಪ್ರೋತ್ಸಾಹ ನೀಡಬೇಕಾಗ್ತಾ ಇದೆ. ಆ ಒಕ್ಕೂಟ ವ್ಯವಸ್ಥೆಗೆ ಪ್ರೋತ್ಸಾಹ ನೀಡುವುದರ ಮೂಲಕ ನಾವು ಒಂದು ಮತ್ತಷ್ಟು ಐಕ್ಯತೆಯನ್ನು ಸಾಧಿಸ್ಬೋದು ಅನ್ನೋದನ್ನು ನಾವು ಈ ಮೂಲಕ ತಿಳ್ಕೊಳ್ಬೋದು. ಇವತ್ತಿನ ಒಂದು ಕ್ಲಾಸ್ನಲ್ಲಿ ಇಷ್ಟು. ಥ್ಯಾಂಕ್ ಯು ಸ್ಟೂಡೆಂಟ್ಸ್.